ಇನ್ನು ಅರಬ್ಬಿ ಸಮುದ್ರದಲ್ಲಿ ಅಲೆಗಳು ಅಬ್ಬರಿಸ್ತಾ ಇದೆ. ಪಡುಕೆರೆ ಮತ್ತು ಪರಿಸರದಲ್ಲಿ ಕಡಲ್ಕೊರೆತದ ಭೀತಿ ಕೂಡ ಮನೆ ಮಾಡಿದೆ. ತಡೆಕಲ್ಲುಗಳನ್ನು ಕೂಡ ಉರುಳಿಸ್ತಾ ಇದೆ ನೀರಿನ ಅಲೆಗಳು. ರಾಶಿ ರಾಶಿ ಬಂಡೆಕಲ್ಲು ಸಮುದ್ರದ ಪಾಲಾಗ್ತಾ ಇದೆ. ಅದನ್ನ ತಡಿಲಿಕ್ಕಾಗಿ ತಡೆ ಬಂಡೆಗಳನ್ನು ಹಾಕಿರ್ತಾರೆ. ನೀರಿನ ಒಂದು ಸಮುದ್ರದ ಅಲೆಗಳ ತೀವ್ರತೆ ಹೇಗಿದೆ ಅಂದರೆ ಸುಮಾರು ಕಿಲೋಮೀಟರ್ನಷ್ಟು ವೇಗವಾಗಿ ಬಂದು ಅಪ್ಪಳಿಸ್ತಾ ಇರೋದರ ಪರಿಣಾಮ ಆ ತಡೆಕಲ್ಲುಗಳನ್ನು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಸದ್ಯ ಅರಬ್ಬಿ ಸಮುದ್ರದ ಅಲೆಗಳ ಅಬ್ಬರದಿಂದಾಗಿ ಕಡಲ್ಕೊರೆತದ ಆತಂಕವನ್ನು ಕೂಡ ಮನೆ ಮಾಡಿದೆ. ರಾಶಿ ರಾಶಿ ಬಂಡೆಕಲ್ಲುಗಳು ಸಮುದ್ರದ ಪಾಲಾಗ್ತಾ ಇವೆ. ಉಡುಪಿ ಜಿಲ್ಲೆಯಾದ್ಯಂತ ವಿಪರೀತ ಗಾಳಿ ಮಳೆ ಬೀಳ್ತಾ ಇದೆ. ಗಾಳಿ ಮಳೆಯ ಅಬ್ಬರ ಜಾಸ್ತಿ ಆದ ಕೂಡಲೇ ಕಡಲಿನ ಅಬ್ಬರ ಕೂಡ ಜಾಸ್ತಿ ಆಗ್ತದೆ. ಕಡಲ್ಕೊರೆತ ಶುರುವಾಗಿದೆ. ನಾವು ಇವಾಗ ಉಡುಪಿಯ ಪಡುಕೆರೆ ಮತ್ತು ಮಟ್ಟು ರಸ್ತೆಯಲ್ಲಿದ್ದೇವೆ. ಯಾವ ಪ್ರಮಾಣದಲ್ಲಿ ಕಡಲು ಅಬ್ಬರಿಸ್ತಾ ಇದೆ ಅಂತೇಳಿ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ವಿಪರೀತವಾದ ಗಾಳಿಯ ಒತ್ತಡ 45ರಿಂದ 55 ಕಿಲೋಮೀಟರ್ನವರೆಗೂ ಕೂಡ ಗಾಳಿಯ ಒತ್ತಡ ಅರಬ್ಬಿ ಸಮುದ್ರದಲ್ಲಿ ಪಶ್ಚಿಮ ಭಾಗದಿಂದ ಬರ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬರ್ತದೆ. ಪಡುಕೆರೆ ಒಂಥರದಲ್ಲಿ ಸೇಫ್ ಅಂತೇಳಿ, ಯಾಕಂದರೆ 3 ಬೆಟ್ಟಗಳನ್ನು ನಾವು ನೋಡ್ತಾ ಇದ್ದೇವೆ. ಆ 3 ಬೆಟ್ಟಗಳು ಅಬ್ಬರದ ಅಲೆಗಳನ್ನು ತಡೀತದೆ ಅನ್ನುವಂಥದ್ದು. ಆದರೂ ಕೂಡ ಭಾರೀ ಪ್ರಮಾಣದ ಅಲೆಗಳು 4ರಿಂದ 5 ಮೀಟರ್ ಎತ್ತರದ ಅಲೆಗಳು ಬಂದು ಕಡಲಿಗೆ ಅಪ್ಪಳಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಪಡುಕೆರೆ ವ್ಯಾಪ್ತಿಯಲ್ಲಿ ಕಡಲ್ಕೊರೆತದ ಭೀತಿ ಶುರುವಾಗಿದೆ. ನಾವು ನೋಡ್ಬೋದು ಸಮುದ್ರಕ್ಕೆ ಒಂದು ಬಾಯಿ ಅಂತ ಇದೆ, ಅಂದರೆ ಸಮುದ್ರದ ಅಲೆಯನ್ನು ಒಳಗೆ ಬಿಟ್ಕೋಬೇಕು, ಅದೇ ರೀತಿ ಅದನ್ನು ತಡಿಬೇಕು ಅನ್ನುವಂಥದ್ದು. ಆದರೆ ಈ ಮಳೆಗಾಲದಲ್ಲಿ ಪಡುಕೆರೆ ಆರಂಭದಲ್ಲೇ ಈ ಥರದ ಕಡಲ್ಕೊರೆತ ಆರಂಭವಾಗಿರುವಂಥದ್ದು. ಹಾಕಿರುವಂತಹ ಬೃಹತ್ ಗಾತ್ರದ ಬಂಡೆಕಲ್ಲುಗಳನ್ನು ಸಮುದ್ರ ತನ್ನ ಒಡಲಿಗೆ ಸೇರಿಕೊಂಡಿದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿಂದ ಕಾಪುನವರೆಗೂ ಕೂಡ ಸಾಲು ಸಾಲು ಕಡಲ ತೀರಕ್ಕೆ ಕಲ್ಲುಗಳನ್ನು ಹಾಕಿದ್ದಾರೆ. ಎಲ್ಲವೂ ಕೂಡ ಸಮುದ್ರಕ್ಕೆ ಜಾರಿಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು. ಅಂದರೆ ಇಲ್ಲಿ ಇನ್ನಷ್ಟು ಮೇಲೆ ಮೇಲೆ ಕಲ್ಲನ್ನು ಹಾಕಲೇಬೇಕಾಗ್ತದೆ. ಯಾಕಂದರೆ ಪ್ರತಿ ಮಳೆಗಾಲಕ್ಕೂ ಕೂಡ ಒಂದೊಂದು ಭಾಗದಲ್ಲಿ ಕಡಲು ತನ್ನ ಅಬ್ಬರವನ್ನು ತೋರಿಸ್ತದೆ. ಸಮುದ್ರದಲ್ಲಿ ಸಿಕ್ಕಿರುವಂಥ ದೊಡ್ಡ ದೊಡ್ಡ ಮರಗಳಿರ್ಬೋದು, ದಿಮ್ಮಿಗಳು ಎಲ್ಲವನ್ನ ತಂದು ದಡಕ್ಕೆ ಅಪ್ಪಳಿಸಿದೆ. ಎಲ್ಲವೂ ಕೂಡ ಅಂದರೆ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ 3-4 ದಿವಸ ಗಾಳಿ ಇದೆ ಅನ್ನುವಂಥದ್ದು. ಗಾಳಿಯ ಪ್ರಮಾಣವನ್ನು ನೋಡ್ಬೋದು ನಾವು. ತೆಂಗಿನ ಮರಗಳ ನೋಡಿದರೆ ಗಾಳಿ ಎಷ್ಟು ಪ್ರಮಾಣದಲ್ಲಿ ಬೀಸ್ತಾ ಇದೆ ಪೂರ್ವ ಭಾಗಕ್ಕೆ ಅನ್ನುವಂಥದ್ದು. ಹಾಗಾಗಿ ಗಾಳಿಯ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆದಾಗ ದೊಡ್ಡ ದೊಡ್ಡ ಅಲೆಗಳು ಬಂದು ಕಡಲ್ಕೊರೆತ ಶುರುವಾಗ್ತಾ ಇದೆ. ಕಳೆದ 5-6 ವರ್ಷಗಳಿಗೆ ಹೋಲಿಸಿದರೆ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಟಿ ಮತ್ತು ಐ ಆಕಾರದಲ್ಲಿ ಕಡಲಿಗೆ ಕಲ್ಲುಗಳನ್ನು ಹಾಕಿದ್ದಾರೆ. ಆದರೆ ಒಂದೊಂದು ಭಾಗದಲ್ಲಿ ಕಡಲ್ಕೊರೆತಗಳು ರಸ್ತೆಗೆ ಅಪ್ಪಳಿಸ್ತಾ ಇದೆ. ಈ ಭಾಗದಲ್ಲಿ ಪಡುಕೆರೆ ಅನ್ನೋ ಭಾಗದಲ್ಲಿ ಕಡಲ್ಕೊರೆತ ಕಾಣಿಸಿಕೊಂಡಿದೆ.